ಕೆಳಗೆ ನೋಡಿ ಶಾಂತವಾದ ಪ್ರಸನ್ನ ವಾತಾವರಣ ಅಲ್ವಾ? ಈ ವಾತಾವರಣದಲ್ಲಿ ಜನಕ್ರೀಡೆ ಮಾಡುವ ಹಾಗಾಯಿತು. ಇಲ್ಲಿ ಉಳಿದಿರೋ ಒಂದೇ ಕೆಲಸ, ಹೂವನ್ನು ಕೊಯ್ಯಬೇಕು. ಕೊಯ್ದ ಹೂವನ್ನು ಮುಡಿಗೇರಿಸಿಕೊಳ್ಬೇಕು. ತಡ ಮಾಡುವುದಲ್ಲ, ಪರಿಪರಿಯ ಹೂಗಳನ್ನು ಅರಸುತ್ತಾ ಶಬರರೆಲ್ಲರೂ ಕೂಡ ನನ್ನಲ್ಲಿ ಬಂದು ವಿನಯಿಸಿಕೊಳ್ಳುತ್ತಾ ಇದ್ದಾರೆ. ಸ್ವಲ್ಪ ಕಾಲ ವಿಶ್ರಾಂತಿ ಬೇಕು ಪ್ರಭು. ಬಯಸಿದ್ದನ್ನ ಕೊಡುವವನೇ ನಿಜವಾಗಿ ಮಹಾರಾಜ ಅಂತ ಕರೆಸಿಕೊಳ್ಳುವ. ಅವರ ಆಸೆಯನ್ನು ಈಡೇರಿಸಬೇಕಾದ ಹೊಣೆಯಲ್ಲ. ವಿಶ್ರಾಂತಿಗಾಗಿ ಅವರನ್ನ ಆ ಕಡೆ ಕೊಟ್ಟೆ. ನಾನು ಸ್ವಲ್ಪ ಮುಂದುವರೆದು ಬಂದೆ. ಈಗ ನನಗನ್ನಿಸುವುದು ನನಗೂ ಕೂಡ ವಿಶ್ರಾಂತಿ ಬೇಕು ಎಂಬ ಹಾಗೆ. ಗಾಡಿನ ಈ ತನ್ಮಧ್ಯದಲ್ಲಿ ವಿಶ್ರಾಂತಿಯನ್ನು ಪಡೆಯಬೇಕು ಅಂತಾದ್ರೆ ಬೇರೆ ಸ್ಥಳವನ್ನು ನಡೆಸಬೇಕು. ಕಾಣ್ತಾ ಇದೆಯಲ್ಲ, ಬೃಹದಾಕಾರವಾಗಿ ಬೆಳೆದು ನಿಂತಿರುವಂತಹ ವೃಕ್ಷ. ಆ ವೃಕ್ಷದ ಬೇರಿಗೆ ತಲೆಯನ್ನು ಕೊಟ್ಟು ಅರೆ ಕಾಲ ನಿದ್ರಿಸುತ್ತೇನೆ. ಈ ಕಡೆ ನೋಡಿ, ನೀರಿನಲ್ಲಿ ಮಂಗ ನೋಡಿ, ಇದು ಗಂಡು ಮಂಗ, ಇದು ಗಂಡು ಮಂಗ. ಅಯ್ಯೋ, ಚಿತ್ರಾಕ್ಷಿ ಮಂಗ, ಚಿತ್ರಾಕ್ಷಿ ಎಲ್ಲಿ ನೋಡಿದ್ದೀನಿ. ನೀರಲ್ಲಿರ್ತದ ಮಂಗ. ನೀನು ಮಂಗ ಆದ ವಿರೋಧಕ್ಕಾಗಿ ಇಲ್ಲಿ ಪರಿವರ್ತನೆಗಳನ್ನು ನಾವು ಕಣ್ತುಂಬಿಸಿಕೊಂಡಿದ್ದೇವೆ. ಈ ಸ್ಥಳ ನೋಡಿದ್ರೆ ಕೊಯ್ದ ಹೂಗಳನ್ನು ಮಾಲೆ ಮಾಡುತ್ತಾ ಮರದ ಬುಡದಲ್ಲಿ ಕುಳಿತುಕೊಳ್ಳುವ. ಒಂದು ಮಾತು, ನೀನು ಯಾವ ಕಾರಣಕ್ಕೂ ಮುಖ ಈ ಕಡೆ ಹಾಕ್ಲಿಕ್ಕಿಲ್ಲ, ನೀನು ಆ ಕಡೆ ಹಾಕ್ಬೇಕು. ಹೌದಾ? ನೀನು ಆ ಕಡೆ ನೋಡ್ತಿರ್ಬೇಕು, ನಾನು ಈ ಕಡೆ ನೋಡ್ಬೇಕು.
ವಚನ ಕೇಳಲು ವಚನ ಕೇಳಲು
ಇದು ನನಗೆ ಪರಮಾಶ್ಚರ್ಯ. ದೇಹಕ್ಕೆ ವಿಶ್ರಾಂತಿ ಬೇಕು ಎಂಬ ಕಾರಣಕ್ಕಾಗಿ ಅರೆಕಾಲ ನಿದ್ರಿಸಿದವ ನಾನು ಹಾಯಾಗಿರುವಂತೆ ನನ್ನನ್ನು ಆವರಿಸಿದ್ದೇನೋ ಸುಳ್ಳಲ್ಲ. ನಾನು ನಿದ್ರೆಯಲ್ಲಿ ಕನಸನ್ನ ಕಂಡೆ. ಈ ನಾನು ನಿದ್ರೆಯಲ್ಲಿದ್ದೇನೋ ಎಚ್ಚರದಲ್ಲಿದ್ದೇನೆ. ನಿಮ್ಗೆ ಗೊತ್ತಾಗುತ್ತಿಲ್ಲ ಅದು. ನಿನಗೆ ಗೊತ್ತಾಗ್ತದಾ? ಗೊತ್ತಾಗುತ್ತೆ. ಹಾಗಾದ್ರೆ ಒಳ್ಳೆದೇ. ಅಪ್ಪ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಉಂಟು. ಇಷ್ಟಾದ್ರೆ ಅವಸ್ಥೆ ಮುಗಿತು ಅಂತಲೇ ಅದಲ್ಲ. ಸುಖವಾಗಿರುವಂತ ಸುಖ ಅಂತ ಹೇಳಿದ್ರೆ ಯಾವುದು? ನಾಲ್ಕಾರು ಹೆಣ್ಮಕ್ಕಳು ಕೊಯ್ದಿರುವಂತಹ ಹೂವನ್ನ ತಂದು ನನ್ನ ಮಗಳ ಮೇಲೆ ಎರಚಿರುವಂತಹ ಅನುಭವ ಕಣ್ಣನ್ನು ತೆರೆದು ಕಾಣ್ತೇನೆ. ಅದು ಕನಸಲ್ಲ, ಇದು ನನಸು. ನಾನು ಕಂಡದ್ದು ಸ್ವಪ್ನವಲ್ಲ. ನಾನು ಹೇಳಿದ್ದೆ ಸ್ವಪ್ನದಲ್ಲಿ ದೋಸೆ ತಿಂದ್ರೆ ಎತ್ತರ ಬರ್ತದ, ಅದು ಬರ್ಲಿಕ್ಕೆ ಅದಿಲ್ಲ. ಹಾಗಲ್ಲ, ನಾವು ಎತ್ತರಾದ್ಮೇಲೆ ದೋಸೆ ಕೊಡಬೇಕು. ಇದನ್ನು ತಿಂದಂತೆ ಬರಬೇಕು ಯೋಚನೆ ನಮ್ಮತ್ತದೆ. ಇಂತಹ ರೂಪವತಿ ಗುಣವತಿ, ಯಾಕೆ ಗುಣವತಿ ಅಂತ ಕರೆದದ್ದು? ಸಖಿಯರ ಜೊತೆಯಲ್ಲಿ ಇವರು ಮಾತನಾಡುವುದನ್ನು ಕೇಳಿದ್ರೆ ಗುಣ ಉಂಟು ಅಂತ ಅರ್ಥ. ಈಗೆಯ ರೂಪವನ್ನ ಕಾಣ್ತಾ ಇದ್ರೆ ಯಾರಿದ್ರು ಇವರು? ಯಾರಾಗಿರ್ಬೋದು? ಈ ಧೀರೆ, ಈ ಸುಧೀರೆ ಇವರು ಯಾರಿರ್ಬೋದು? ಸರಸಿರುವ ನೇತ್ರದಿಂ ಕನಕಾವ ಧಾತ್ರದಿಂ ವಿರುಬುದ್ಧಿಯ ನಾಟ್ಯದಿಂ ವಿದುಮಂಡಲಾಸ್ಯದಿಂ ಸರಣಿ ಸಂಕಾಶದಿಂ ಸೌಂದರ್ಯ ವೇಷದಿಂ ಗುರು ಭಯೋದರಗಳಿಂದ ನೆಲಗುತ್ತಿಯ ಸರಗಳಿಂ ಹರಿಯಕ್ಷ ಮಧ್ಯದಿಂ ವಿಠಲಿಗತಿ ಕ್ಷೋದ್ಯದಿ. ಅನುಮಾನವೇ ಇಲ್ಲ, ಅಂತಹ ರೂಪಸೀಯುತಿ ಇವಳು. ಯಾರ್ಯಾರಿಗೆ ನಾವು ಹೋಲಿಸುವುದು ಯಾಕೆ? ಇಂತಹ ರೂಪಸಿ ಒಬ್ಬಳಿದ್ದಾಳೆ ಎಂಬ ನಾನು ಕೇಳಿಕೊಂಡು ಅವಳು ಬೇರೆ ಯಾರ್ಯಾರು ಅಲ್ಲ, ನಾರಾಯಣನ ಮಠದ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಇವರಿಗೆ ಬಂದ. ಈ ನನ್ನನ್ನು ನೋಡಿದ ಲಕ್ಷ್ಮಿ ಆಗಿ ಕಾಣಿಸ್ತೇನಾ? ನೀನೇನು ಲಕ್ಷ್ಮಿ ಅಂತ ಹೇಳಿದ? ನಾನು ಹೇಳಿದಪ್ಪ. ಆ ಲಕ್ಷ್ಮಿ ಅಲ್ಲ. ಇವಳನ್ನು ಕೈ ಇದ್ರೆ ಇವಳು ಲಕ್ಷ್ಮಿ ನಮ್ಮ ಮನೆಗೆ. ಹೌದು, ಇವಳು ನಾರಾಯಣ ಮಠದ ಲಕ್ಷ್ಮಿ ಅಲ್ಲ, ನಮಗೆ ಸೌಭಾಗ್ಯವನ್ನು ಒದಗಿಸುವಂತ ಲಕ್ಷ್ಮಿ. ಆಗಬಲ್ಲಳು, ಆ ಸಾಮರ್ಥ್ಯ ಉಂಟು. ಹಾಗಿದ್ರೆ ಇವಳು ಓಹೋ ಶಿವನ ಮಡದಿ, ಆ ಸತಿದೇವಿ, ಆ ಪಾರ್ವತಿ ದೇವಿ. ಈ ನನ್ನನ್ನು ನೋಡಿದ್ರೆ ಪಾರ್ವತಿ ಪುನಃ ಕಾಣಿಸ್ತೇನೆ ನಾನು. ಈ ಜೀವಕ್ಕೂ ಅವರಿಗೂ ಹೋಲಿಸುತ್ತದೆ. ನಾನು ಪಾರ್ವತಿ ಅಲ್ಲ. ನಮ್ಮ ಗಂಡಸರು ಊಹೆ ತಪ್ಪಾಗುವುದೇ ಇಲ್ಲ. ನಾವು ಎಲ್ಲ ಯೋಚನೆ ಮಾಡ್ತೇವೆ, ಇವರು ಯಾರಾಗಿರ್ಬೋದು ಎಂಬ ಊಹಿಸುವಾಗ ಮಾತ್ರ ಎಳವಿ ಬಿಡ್ತೇವೆ. ಇವಳು ಮುಖ ನೋಡಿಯೇ ನಾನು ಅರ್ಥ ಮಾಡ್ಕೊಳ್ಬೇಕಿತ್ತು ಇವಳು ಪಾರ್ವತಮ್ಮ ಅಲ್ಲ ಅಂತ. ತೂಕದಲ್ಲಿ ಕೆಂಪು ದೊಡ್ಡ ಹುಂಡಿ ಇವಳಿಗೆ ಇಲ್ವೇ? ಯಾಕೆ ಕೇಳಿದೆ? ಶಿವನ ಮಡದಿ ಸತಿದೇವಿ ಪತಿವ್ರತೆ, ಮಹಾಪತಿವ್ರತೆ. ಅವಳ ಹಣೆ ಏನಿರ್ತದೆ, ಇವಳಿಗೆ ಪಾಪ ಮದುವೆಯಾಗಲಿಲ್ಲ, ಹಾಗಾಗಿ ಇವಳು ವಾಣಿಯೂ ಅಲ್ಲ. ಇನ್ನು ಒಬ್ಬಳಿದ್ದಾಳೆ, ಮನ್ಮಥನ ಹೆಂಡತಿ ರತಿದೇವಿಯಲ್ಲಿ ಇವಳಿಗಾಗಲ್ಲ. ರತಿ ಬಾರಿ ಚಂದವ. ರತಿಗಿಂತ ಮೊದಲು ನಾನೇ ಹುಟ್ಟಬೇಕಿತ್ತು. ನನ್ನ ಹೆಸರು ಪ್ರಥಮ ಅಂತ ಇತ್ತು. ರತಿ ಅಂತ ರತಿ ಪಾರ್ವತಿ ಅಲ್ಲ. ಅವಳಲ್ಲ ಇವಳು. ನೋಡಿ, ಇಷ್ಟು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದ್ರೆ ಯಾವ ಗಂಡಸಾದ್ರೂ ಮುಂದುವರಿಬಹುದು. ಅವಳು ಎಷ್ಟು ಮುಂದುವರೆದ್ರು ನಾವು ಅವಳನ್ನು ನೋಡುವುದಿಲ್ಲ, ನಾವು ನೋಡುವುದು ಇವಳನ್ನೇ. ಹಾಗಾಗಿ ಇವಳು ಯಾರಾಗಿರ್ಬೋದು ಎಂಬ ಹಾಗೆ ನನ್ನ ಮನಸ್ಸಿನಲ್ಲಿಯೇ ನಾನು ತರ್ಕಿಸುತ್ತಾ ಹೋಗ್ತಂತಾದ್ರೆ ಹರಿಣ ನೆತ್ರೆಯಾಗಿ ಬಂತ ಈಕೆ ಹರಿಣದಂತೆ ಎದ್ದು ಆ ಕಡೆಯಲ್ಲಿ ಸಾಗಿ ದೂರ ಹೋಗಿಬಿಟ್ರೆ ಖಂಡಿತ ನನ್ನದೇ ಅಪರಾಧ ಆಗ್ತದೆ. ಹಾಗಾಗಿ ಇವಳು ಯಾರು ಎಂಬ ಹಾಗೆ ನನ್ನ ಮನದಲ್ಲಿಯೇ ನಾನು ಯೋಚಿಸುವ ಬದಲು ಅವಳಲ್ಲಿ ಪ್ರಶ್ನೆ ಮಾಡಿದರೆ ಅಪರಾಧ ಏನು? ಹಾಗಾಗಿ ಅವಳನ್ನೇ ಕೇಳಿಬಿಡುವ.